ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಪ್ರತಿ ಸಲ ದುರ್ಗಂಗ್ ತೊಂದರೆ ಕೊಡಕ್ ಹೋದಾಗ್ಲೂ ಅವನೇ ಅಡ್ಡಗಾಲ ಹಾಕ್ತಿದ್ದಾನೆ. ಅವನು ನಮ್ಗೆ ದೊಡ್ಡ ಸವಾಲಾಗ್ಬಿಟ್ಟಿದ್ದಾನೆ. ಸಮಯ ಬಂದಿದೆ, ಅವನ ಉಪಟಳಕ್ಕೆ ಕಡಿವಾಣ ಹಾಕೋ ಸಮಯ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಅವನ್ಗೆ ಕಡಿವಾಣ ಹಾಕೋದಕ್ಕೆ ನಮ್ಮಿಂದ ಸಾಧ್ಯನಾ? ನಮ್ಮಿಂದ ಎಲ್ಲವೂ ನಮ್ಮಿಂದಲೇ ಆಗ್ಬೇಕಾಗಿಲ್ಲ. ಅಂದ್ರೆ ಹೋದ್ಸಲ ಅವ್ನ್ ಬೆನ್ನಕ್ ಚೂರಿ ಹಾಕಿ ಇನ್ನು 10 ದಿನಗಳ ಕಾಲ ಅವ್ನ್ ನಮ್ಮ ದಾರಿಗೆ ಅಡ್ಡ ಬರ್ದೇ ಹಾಗೆ ಮಾಡಿದ್ವಿ. ಆದ್ರೂ ಅವ್ನ್ ಹೇಗೋ ಪ್ರಜ್ಞೆ ಪಡ್ಕೊಂಡು ನಮ್ ದಾರಿಗೆ ಅಡ್ಡ ಬಂದ. ಆಗ ಬಂದಿದ್ದು ನಾವು, ಆದ್ರೆ ಈಗ ಹಾಗಲ್ಲ. ಅಂದ್ರೆ ನಾವು ಬಂಧಿಸ್ತಾ ಇಲ್ಲ ಅಂದ್ರೆ ಮತ್ತಿನ್ಯಾರು ಬಂಧಿಸ್ತಾರಮ್ಮ? ಅಷ್ಟೊಂದು ಶಕ್ತಿ ಯಾರಿಗಿದೆ? ನಮ್ಮನ್ನ ಹೊರತುಪಡಿಸಿದ್ರೆ ಅವರನ್ನ ಬಂಧಿಸೋ ಶಕ್ತಿ ಇರೋದು ಅವನಿಗೆ ಮಾತ್ರ. ಅರ್ಥ ಆಗ್ಲಿಲ್ಲ. ಸ್ವಯಂ ದಿಗ್ಬಂಧನ. ಸ್ವಯಂ ದಿಗ್ಬಂಧನ? ನನ್ನ ಬಲಿ. ಈ ಮಂಜರಿಯ ಬಲಿಯನ್ನು ಯಾರು ಸ್ಪರ್ಶಿಸಕೂಡದು. ಇಲ್ಲ. ಅಪಾಯ, ಅಪಾಯ! ಒಂದಲ್ಲ ಎರಡು. ಮಗು ಬಲಿ ಕಣ್ಣು, ಮಗು ಮುಗ್ದೆ. ದುಷ್ಟರ ಕಣ್ಣು ಅಟ್ಟಹಾಸ. ಅಧಿಕಾರ, ಅಮರತ್ವ, ದುರಾಸೆ. ಮುಗ್ಧರ ಬಲಿ, ಮುಗ್ಧರ ಬಲಿ. ಅಶುಭ, ಅಶುಭ. ಅವಳ ಆಗಮನ ಒಳಿತಲ್ಲ. ರಕ್ಷಣೆ ಕಷ್ಟ, ಕಷ್ಟ. ದಾರಿ ದುರ್ಗಮ. ಅಮರತ್ವ ಭ್ರಮೆ. ಶತ್ರು ಶತ್ರು ಕಾಳಗ. ಶತ್ರು ಶತ್ರು ಕಾಳಗ. ಕಣ್ಣು ಬಲಿ ಮೇಲೆ. ಅಶುಭ, ಅಶುಭ. ಮಗು, ಮಗು ಮುಗ್ದೆ, ಮಗು ಮುಗ್ದೆ. ಹಾದಿ, ಹಾದಿ ದುರ್ಗಮ, ಹಾದಿ ದುರ್ಗಮ. ಇದರಲ್ಲಿ ಹಿತನ್ ಯಾವ ತಪ್ಪು ಇಲ್ಲ, ಎಲ್ಲ ದುರ್ಗಾದೆ. ಇಷ್ಟೆಲ್ಲ ಆಗೋದಕ್ಕೆ ನಿಜವಾದ ಕಾರಣ ದುರ್ಗಾ. ಮಾಯಾ, ಪ್ಲೀಸ್ ಸ್ಟಾಪ್ ಇಟ್. ಯಾವುದು ತಪ್ಪು ಯಾವುದು ಒಪ್ಪು ಅಂತ ವಾದ ಮಾಡೋ ಸಮಯ ಇದಲ್ಲ. ಶರತ್, ಹೋಗಪ್ಪ. ನೀನ್ ಮೊದಲು ಅದಕ್ಕೆ ಡ್ರೆಸ್ಸಿಂಗ್ ಮಾಡು. ಹೋಗು. ಹಿತ ಪುಟ್ಟ, ಹೋಗು ಕಂದ. ನೀನು ರೂಮ್ಗೆ ಹೋಗು. ಶಾನ್ವಿ, ಕರ್ಕೊಂಡು ಹೋಗು. ಅಮ್ಮ, ಇದರ ದುರ್ಗಂಧ ಏನು ತಪ್ಪಿಲ್ಲ ಅಮ್ಮ. ಶರತ್, ಕೆಲವೊಂದು ನಿನ್ಗೆ ಅರ್ಥ ಆಗೋದಿಲ್ಲಪ್ಪ. ದುರ್ಗಾ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಮಾಯಾ ಹೇಳಿದ ರೀತಿ ತಪ್ಪಿರ್ಬೋದು, ಆದರೆ ಅವಳು ಹೇಳಿದನ್ನ ನಾನು ಒಪ್ಕೊಳ್ತೀನಿ. ಹೌದು ದುರ್ಗಾ, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ನಮ್ ಹಿತಾಗೆ ತಾಯಿಯಾಗಿ ಬಂದಿದ್ಯಾ. ಅಂದ್ಮೇಲೆ ನಮ್ ಹಿತ ಸಂಪೂರ್ಣ ಜವಾಬ್ದಾರಿ ನಿಂದಾಗಿರುತ್ತೆ. ಒಳ್ಳೆದು ಕೆಟ್ಟದ್ದು ಎಲ್ಲ ತಾಯಿಯನ್ ಮಾತ್ರಕ್ಕೆ ಬರೀ ಊಟ ತಿಂಡಿ ಮಾಡಿ ಲಾಲಿ ಹಾಡಿಸಿ ಮಲಗಿಸೋದಲ್ಲ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳಿಸ್ಬೇಕು. ನಯ ವಿನಯದಿಂದ ಹೇಗೆ ವರ್ತಿಸಬೇಕು ಅಂತ ಅವ್ರಿಗೆ ಕಲಿಸ್ಬೇಕು. ಹೇಳು,
ನಮ್ ಹಿತ ನಿನ್ನಿಂದ ಏನ್ ಕಲ್ತಿದ್ದಾಳೆ? ಅಲ್ಲಮ್ಮ ಅದು ಶರತ್, ನೀನು ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡ. ಹೋಗು, ಮೊದಲು ಅದಕ್ಕೆ ಡ್ರೆಸ್ಸಿಂಗ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಹೋಗು. ಅಲ್ಲಮ್ಮ ಹೋಗಪ್ಪ. ಅಯ್ಯೋ ಅದ್ಕೆ ಏನ್ ಕಲ್ಸಿದೀಯಾ ಅಂತ ಇವಳನ್ನ ಕೇಳ್ತಾ ಇದ್ದೀರಲ್ಲ. ಇವಳೆ ಏನು ಕಲಿದೆ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾಳೆ. ನಮ್ ಹಿತಂಗಿ ಇವಳು ಏನ್ ಕಲ್ಸಕ್ ಸಾಧ್ಯ ಹೇಳಿ? ಹೌದು ದುರ್ಗಾ, ನಮ್ ಹಿತ ಇವತ್ತು ನಡ್ಕೊಂಡಿದ್ ರೀತಿ ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಇದನ್ನ ಅವಳ ಮುಂದೆ ಹೇಳಿದ್ರೆ ಬೇಜಾರಾಗ್ತಾಳೆ ಅಂತ ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ನಡೆದಿದ್ದಕ್ಕೆಲ್ಲ ನೀನೇ ಹೊಣೆ ಆಗ್ತೀಯ. ನಿನ್ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಆದ್ರೆ ಹಿತ ಇವತ್ತು ನಡ್ಕೊಂಡಿದ್ ರೀತಿ ನೋಡಿದ್ರೆ ಛೇ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂಚೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ ಅವಳು. ದುರ್ಗಾ, ಬೇರೆ ವಿಚಾರದಲ್ಲಿ ತಲೆ ಹಾಕೋದ್ರ ಬದಲು ನಮ್ ಹಿತನ್ ಕಡೆ ಜಾಸ್ತಿ ಗಮನ ಕೊಡು. ಇನ್ ಯಾವತ್ತೂ ಅವಳು ಈ ರೀತಿ ನಡ್ಕೋಬಾರ್ದು. ಅವಳು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವಳನ್ನ ಚೆನ್ನಾಗಿ ಬೆಳೆಸು. ನಿನಗಾಗ್ಲಿಲ್ಲ ಅಂದ್ರೆ ಹೇಳು, ನನ್ನ ಮೊಮ್ಮಗಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಯಾಕೆ ಇವಳು ಹೀಗೆ ಮಾಡ್ತಾ ಇದ್ದಾಳೆ? ಏನು ಮಾಡಿದ್ರು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ವಲ್ಲ. ಅಲ್ಲ, ನಮ್ಮ ಹಿತ ಪುಟ್ಟಿ ಅದು ಹೇಗೆ ನನ್ನ ತಳೆದ್ಲು ಅಷ್ಟೊಂದು ರಫ್ ಆಗಿ? ಹೇಗೆ ಸಾಧ್ಯ? ನಾನ್ ಸಹಾಯ ಮಾಡ್ಲಾ? ದುರ್ಗಾ, ನೀನ್ಯಾಕೆ ಇಷ್ಟು ಎಮೋಷ್ನಲ್ ಆಗಿದ್ಯಾ? ನನಗೇನು ನೋವಾಗ್ತಾ ಇಲ್ಲ. ಈ ಗಾಯದಿಂದ ನಿಮಗ್ ನೋವಾಗ್ತಾ ಇರ್ಬೋದು ಬೋಸ್, ಆದ್ರೆ ಇವತ್ತು ಪುಟ್ ಮೇಡಮ್ ನಡ್ಕೊಂಡಿರೋ ರೀತಿಯಿಂದ ನಿಮಗ್ ಖಂಡಿತವಾಗ್ಲೂ ನೋವಾಗಿದೆ. ಅವಳಾಗ ನಡ್ಕೋಬಾರ್ದಿತ್ತು.